ನಾವು ಮತ್ತೆ ಅಗೇನ್ ಧರ್ಮಸ್ಥಳ ವಿಚಾರಕ್ಕೆ ಬರೋಣ ಸರ್. ಈಗ ವೀರೇಂದ್ರ ಹೆಗಡೆಯವರ 58ನೇ ವರ್ಷದ ವರ್ಧಂತೋತ್ಸವ ಈ ಸಂದರ್ಭದಲ್ಲಿ ಬೇಕಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಧರ್ಮಸ್ಥಳ ವಿಚಾರ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತಹ ವಿಚಾರ, ಅದು ಒಳ್ಳೆ ವಿಚಾರಕ್ಕಲ್ಲ. ಈ ಬಾರಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸಿಕ್ಕಿರುವಂತಹ ಹೆಣಗಳು, ಅಲ್ಲಾಗಿರುವಂತಹ ಅತ್ಯಾಚಾರ, ಈ ವಿಚಾರಗಳಿಗೆ ಸುದ್ದಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬೇಕಾ ಅನ್ನುವಂಥ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ವಿ. ಇನ್ನು ಈ ಧರ್ಮಸ್ಥಳ ಸಂಘದ ಈ ಸಾಲ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ಈ ಹಳ್ಳಿಗಳ ಕಡೆ 1 ಲಕ್ಷ 2 ಲಕ್ಷ ಸಾಲಗಳನ್ನು ಕೊಡ್ತಾರೆ, ಇಷ್ಟು ಇಂಟ್ರೆಸ್ಟ್ಗೆ ಅಂತಲೇ ಕೊಡೋದು. ಅಂದರೆ ಸಂಘಕ್ಕೆ ವಾರ ಇಷ್ಟಿಷ್ಟು ಅಮೌಂಟನ್ನು ಪೇ ಮಾಡಬೇಕು, ಅದರಲ್ಲಿ ಒಂದಿಷ್ಟು ಜನಕ್ಕೆ ಸಾಲ ತಗೊಳ್ಳಿ ಅಂತ ಹೇಳಿ ಅವರೇ ಅಪ್ರೋಚ್ ಮಾಡ್ತಾರೆ. ಸೊ ನಮ್ಮ ಜನ ಏನು ಮಾಡ್ತಾರೆ, ಸಮಯಕ್ಕೆ ಕಷ್ಟ ಕಾಲ ಬೇಕಾಗುತ್ತೆ, ನಾವು ಬ್ಯಾಂಕಿಂಗಲ್ಲಿ ತಗೊಳ್ಳೋಕ್ಕಿಂತ ಈ ಸಂಘದಲ್ಲಿ ತಗೊಳ್ಳೋಣ ಅಂತ ಹೇಳಿ ಎಷ್ಟೋ ಜನ ಈ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇಂಟ್ರೆಸ್ಟ್ ಕಟ್ಟೋದಕ್ಕಾಗದೆ, ಇಂಟ್ರೆಸ್ಟ್ ಕಟ್ಟಿ ಅಸಲು ಕಟ್ಟೋದಕ್ಕಾಗ್ತಾ ಇಲ್ಲ. ಒಂದಷ್ಟು ಜನರು ಈಗ ಆರೋಪ ಮಾಡ್ತಾ ಇರೋದು ಆ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಹೇಳಿ. ಈ ವಿಚಾರದ ಬಗ್ಗೆ ಒಂದು ಆ ಸಾಲ ಹೇಗಿದೆ ಹೀಗಿದೆ ಅನ್ನೋದು ಇನ್ನೊಂದು ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಅದಕ್ಕಿಂತ ನನಗೆ ಇವತ್ತು ಬೆಳಗ್ಗೆ ತುಮಕೂರು ಜಿಲ್ಲೆಯ ಒಬ್ಬ ವ್ಯಕ್ತಿ ನನಗೆ ದೂರವಾಣಿ ಕರೆ ಮಾಡಿದರು. ಸೊ ಅವರು ಈ ಧರ್ಮಸ್ಥಳ ಸ್ವಸಹಾಯ ಸಂಘದ ಈ ಸಾಲವನ್ನು ತೆಗೆದುಕೊಂಡವರು. ಸೊ ಅವರು ನನ್ನ ಜೊತೆ ಮಾತನಾಡ್ತಾ ತಮ್ಮ ಅನುಭವವನ್ನು ನನ್ನ ಜೊತೆ, ಅನುಭವ ಮಾತ್ರ ಅಲ್ಲ, ಅದು ನೋವಿನ ಕಥೆ ಅದು. ಅವರು ಅಲ್ಲಿಂದ 2.5 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡಿದ್ದರು. ಸೊ ಸಾಲ ಅವರ ಹೆಂಡತಿ ಹೆಸರಿನಲ್ಲಿ ನನಗೆ ಫೋನ್ ಮಾಡಿದ್ದು, ಯಾರು ದುಡ್ಡು ತಗೊಂಡಿದ್ದಾರೋ ಸಾಲ ಅವರ ಗಂಡ, ಅವರ ಹಸ್ಬೆಂಡ್. ಸರ್ ಆಕ್ಚುಲಿ ಪುರುಷರಿಗೂ ಸಂಘ ಇದೆ, ಅವರ ಹೆಂಡತಿ ತಗೊಂಡಿದ್ದು, ಇವರು ಮಾಡಿದ್ದು. ಸೊ ಅವರು ನನಗೆ ಹೇಳ್ತಾ ಹೋದರು, ನಾನು ತೆಗೆದುಕೊಂಡಿದ್ದೆ ಹಿಂಗೆ ಹಣವನ್ನು, ಸಾಲವನ್ನು ಕಟ್ತಾ ಬಂದೆ. ಎಷ್ಟು ಕಟ್ಟಿದ್ರೂ ಮುಗುದಿಲ್ಲ ಸರ್ ನಂದು. ನಾನು ತೆಗೆದುಕೊಂಡು 2.5 ಲಕ್ಷ ನಾನು ಎಷ್ಟು ಕಟ್ಟಿದ್ದೀನಿ ಅಂತ ನಾನು ಲೆಕ್ಕನೇ ಇಲ್ಲ. ಆ ರೀತಿ ಪ್ರತಿ ವಾರ ಬಂದು ಬೆದರಿಸ್ತಾ ಇದ್ದರು, ಮಾಡ್ತಾ ಇದ್ದರು. ನನಗೆ ಜೀವನವೇ ಸಾಕು ಅಂತೇಳಿ ಊರು ಬಿಟ್ಬಿಟ್ಟಿದ್ದೀನಿ ಸರ್. ಇನ್ನೊಂದು ವಿಚಾರ, ಸಾರಿ ಇದನ್ನು ಮುಗಿಸ್ಬಿಡ್ತೇನೆ ಅದು. ನಾನು ಊರು ಬಿಟ್ಬಿಟ್ಟಿದ್ದೀನಿ. ಬಟ್ ನನಗೆ ಈ ಅನುಭವ ಏನಿದೆ, ಸಾಲವನ್ನು ಇವ್ರ ಹತ್ರ ಮಾತ್ರ ಅಲ್ಲ, ಬೇರೆಯವ್ರ ಹತ್ರ ನಾನು ಸಾಲ ತಗೊಂಡಿದ್ದೀನಿ ಬದುಕೋದಕ್ಕೆ. ಆದರೆ ಎಲ್ಲೂ ನನಗೆ ಈ ಕೆಟ್ಟ ಅನುಭವ ಆಗಿರಲಿಲ್ಲ. ಸೊ ಇವರಿಂದಾಗಿ ನಾನು ಊರು ಬಿಡುವಂತೆ ಆಯಿತು. ಈಗ ಆ ಊರಿನಲ್ಲಿ ಇಲ್ಲ, ನನ್ನ ಅಡ್ರೆಸ್ಸು ಇಲ್ಲ, ಈಗ ಸಾಕಾಗ್ಬಿಟ್ಟಿದೆ ಸಾರ್ ಅದು. ಸೊ ಇದು ಆದಮೇಲೆ ಇಡೀ ಆ ಸಾಲ ಯಾವ ರೀತಿ ಇರುತ್ತೆ ಅಲ್ವಾ. ಸೊ ಒಂದು ಸ್ವಸಹಾಯ ಇದೊಂದು ಗುಂಪನ್ನು ಮಾಡಿರ್ತಾರೆ ಅವರು. ಅದರಲ್ಲಿ ಈ ವಿಚಿತ್ರ ಅಂತಲೇ ಒಂದು 5 ಜನ 10 ಜನರದ್ದು ಮಾಡಿದ್ರು ಅಂತ ಇಟ್ಕೊಳ್ಳಿ. ಅಲ್ಲಿ ಒಬ್ಬರು ಸಾಲ ಕಟ್ಟಿದ್ರೆ 10 ಜನರ ತಲೆ ಮೇಲೆ ಬರೋ ಅಂಥದ್ದು. ಸೊ ಹಾರಿಬಲ್ ಅಂದರೆ ಒಬ್ರಿಗೊಬ್ರಿಗೆ ಗೊತ್ತಿಲ್ಲ, ಯಾರ ಸಂಘದಲ್ಲಿ ನೀವಿದ್ದೀರಿ, ಇನ್ನೊಬ್ಬರಿದ್ದಾರೆ, ಮತ್ತೊಬ್ಬರಿದ್ದಾರೆ. ಯಾರ ಸಂಘದಲ್ಲಿದ್ದಾರೆ ಗೊತ್ತಿಲ್ಲ, ಆದರೆ ಅವರು ಯಾವನೋ ದುಡ್ಡು ಕಳ್ತಿದ್ರೆ ಇನ್ನೊಬ್ಬರು ತಲೆ ಮೇಲೆ ಬರೋ ಅಂಥದ್ದು. ಈ ರೀತಿ ವ್ಯವಸ್ಥೆ ಇದೆಯಲ್ಲ, ಇದು ಮೋಸ್ಟ್ ಪ್ರಾಬಬ್ಲಿ ನನಗನ್ಸುತ್ತೆ ಭಾಳ ಜನರಿಗೆ ಪ್ರಾಬ್ಲಮ್ ಆಗೋದು ಆ ಕಾರಣಕ್ಕಾಗಿ. ಎಲ್ಲರೂ ಪ್ರಾಮಾಣಿಕರಲ್ಲ, ಎಲ್ಲರೂ ಕಟ್ಟಲ್ಲ. ಕರೆಕ್ಟ್ ಸರ್. ಅದ್ರ ಜೊತೆಗೆ ನೀವು ವೀಕೆಂಡಿಗೆ ಬಂದುಬಿಟ್ಟು ನೀವು ಸೊ ಜನರು ಕರ್ಕೊಬಂದು ಬೆದರಿಸೋ ಅಂಥದ್ದು, ಇನ್ನೊಂದು ಮಾಡೋ ಅಂಥದ್ದು ಇದೆಯಲ್ಲ, ಅಂಥ ದೂರುಗಳು ಇವೆ. ಇಡೀ ಆ ವ್ಯವಸ್ಥೆ ಪರಿಶೀಲನೆ ಮಾಡಬೇಕಾಗಿದೆ. ಅದರಲ್ಲಿ ದುಡ್ಡು ಹೇಗೆ ನಡೀತಿದೆ, ಏನು ನಡೀತಿದೆ. ಸೊ ಯಾಕೆಂದರೆ ಭಾಳಷ್ಟು ಸಂದರ್ಭದಲ್ಲಿ ಇದೆಲ್ಲ ಕ್ಯಾಶ್ನಲ್ಲಿ ನಡೆಯುತ್ತೆ ಅಂತ ನನಗೆ ಅನುಮಾನ ಇದೆ. ಅಂದರೆ ಅದು ಕ್ಯಾಶ್ನಲ್ಲಿ ಎಲ್ಲರೂ ಪೇ ಮಾಡೋದು ಕ್ಯಾಶಲ್ಲೇ, ವೀಕ್ಲಿ ಒನ್ಸು ಕ್ಯಾಶಲ್ಲೇ ಪೇ ಮಾಡೋದು. ಹೌದು. ಅದೇನಿದೆ, ನೀವು ಇದೆಲ್ಲಿದೆ ಅದಕ್ಕೆ, ಅದಕ್ಕೊಂದು ರಿಸರ್ವ್ ಬ್ಯಾಂಕ್ ಒಂದು ಗೈಡೆನ್ಸ್ ಇರುತ್ತೆ ಅಲ್ವಾ. ಒಂದು ವ್ಯವಹಾರ ಮಾಡುವುದು ಎಲ್ಲಿವರೆಗೆ ಕ್ಯಾಶ್ನಲ್ಲಿ ಮಾಡಬೇಕು, ಎಲ್ಲಿವರೆಗೆ ಮಾಡಿಕೊಡುದು. ಈ ಕ್ಯಾಶ್ನಲ್ಲಿ ನಡೆಯುವಂಥ ಈ ವ್ಯವಹಾರವನ್ನು ನಿಯಂತ್ರಿಸ್ಬೇಕಲ್ವಾ. ವೈ ರಿಸರ್ವ್ ಬ್ಯಾಂಕು ಇವರು ಇದನ್ನ ನಿಯಂತ್ರಣ ಮಾಡ್ತಿಲ್ಲ? ಹ್ಯಾಂಗೆ ನಡೀತಿದೆ ಈ ವ್ಯವಹಾರದಲ್ಲಿ? ಹಣ ಯಾರದ್ದು? ಇದರಲ್ಲಿ ಬ್ಲ್ಯಾಕ್ ಮನಿ ಬಂದರೂ ಗೊತ್ತಾಗಲ್ಲ. ಹೌದು ಅಲ್ವಾ. ಇವ್ರು ಪೂರ್ಣ ಕ್ಯಾಶ್ ವ್ಯವಹಾರ ಆದರೆ ಬ್ಲ್ಯಾಕೋ ವೈಟೋ, ಯಾರು ಕೊಟ್ಟರು ಯಾರು ಬಿಟ್ಟರು, ಇಂಥ ಒಂದು ಸಿಚುವೇಶನ್ನು ನಿರ್ಮಾಣ ಆಗುತ್ತೆ ಅಂತ. ಅದಕ್ಕೊಂದು ಅಕೌಂಟಬಿಲಿಟಿ, ಒಂದು ಟ್ರಾನ್ಸ್ಪರೆನ್ಸಿ. ಯಾವುದೇ ವ್ಯವಹಾರಗಳಲ್ಲಿ ಅಕೌಂಟಬಿಲಿಟಿ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು. ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ವಲ್ಲ. ಇಡೀ ಅವರು ವ್ಯವಹಾರದಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ. ಯಾಕೆಂದರೆ ಫಾರ್ ಎಕ್ಸಾಂಪಲ್ ಆ ದೇವಸ್ಥಾನ ಏನಿದೆ ಅದನ್ನು ಪಬ್ಲಿಕ್ ಟೆಂಪಲ್ ಅಂತ ಅವ್ರು ಕ್ಲೈಮ್ ಮಾಡ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ. ಪಬ್ಲಿಕ್ ಟೆಂಪಲ್ ಆದರೆ ಆ ಪಬ್ಲಿಕ್ ಟೆಂಪಲ್ಗೆ ಬಂದ ಹಣ ಎಷ್ಟು,
ಖರ್ಚು ಯಾವ್ದ್ಯಾವ್ದು ಆಯಿತು ಅಂತ ಕೇಳುವ ಅಧಿಕಾರ ಪಬ್ಲಿಕ್ ಇದೆಯೋ ಇಲ್ವೋ? ಇದೆ. ಆ ದೇವಸ್ಥಾನದ ಜಾಗ ನೋಡಿ, ಆ ದೇವಸ್ಥಾನದ ಜಾಗ ಪ್ರೈವೇಟು, ದೇವಸ್ಥಾನ ಪಬ್ಲಿಕ್ಕು. ಇದು ಹೇಗೆ ಇದು? ಈಗಂದ್ರೆ ದೇವಸ್ಥಾನ ಪ್ರೈವೇಟ್ ಆದರೆ, ಅಲ್ಲ ಸಾರಿ, ಜಾಗ ಪ್ರೈವೇಟ್ ಆದರೆ ದೇವಸ್ಥಾನ ಪಬ್ಲಿಕ್ ಹೆಂಗಾಗುತ್ತೆ? ಇನ್ಯಾರ್ದೋ ಜಾಗದಲ್ಲಿ ನಾನು ಮನೆ ಕಟ್ಕೊಳಕ್ಕಾಗತ್ತಾ? ಆಗಲ್ಲ. ಪಬ್ಲಿಕ್, ದೇವಸ್ಥಾನ ಪಬ್ಲಿಕ್ ಆದರೆ ಆ ಜಾಗನೂ ಪಬ್ಲಿಕ್, ಸಾರ್ವಜನಿಕ ಆಸ್ತಿ ಆಗಬೇಕು. ಆ ಜಾಗ ಯಾರಿಗೋ ಸೇರಿದೆ ಅಂತ ನಿಮ್ಮ ಹತ್ರ ಪಹಣಿ ಇದೆ ಅಂತ ಆದರೆ ದೇವಸ್ಥಾನ ನಿಮ್ಮ ವೈಯಕ್ತಿಕ ಆಸ್ತಿ, ಅದು ಪಬ್ಲಿಕ್ ಅಂತ ಹೇಳಕ್ಕೆ ಯಾಕೆ ಹೇಳ್ತೀರಿ ನೀವು? ಸೊ ನೀವು ಅದು ಪಬ್ಲಿಕ್ ಯಾವಾಗ ಆಯಿತೋ ಸಾರ್ವಜನಿಕರಿಗೆ ಅಲ್ಲಿನ ಎಲ್ಲ ಲೆಕ್ಕಪತ್ರ ವ್ಯವಹಾರಗಳು ಸಾರ್ವಜನಿಕರ ಮುಂದಿಡಬೇಕು. ಮಾನವರಾದ ತಕ್ಷಣ ಲೆಕ್ಕಪತ್ರ ಕೊಡಬಾರ್ದು. ಒಂದು ಸಾರ್ವಜನಿಕರ ದುಡ್ಡಲ್ವಾ? ಅಲ್ಲಿ ಹೋದ ಜನ ಅಲ್ಲಿ ಹುಂಡಿಗೆ ದುಡ್ಡು ಹಾಕ್ತಾರಲ್ವ? ಅವ್ರು ತನ್ನ ಹಣ ಎಲ್ಲಿ ಖರ್ಚಾಯಿತು, ಯಾವುದಕ್ಕೆ ಖರ್ಚಾಯಿತು? ಅದು ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ಖರ್ಚಾಯ್ತಾ? ಜೈನ ಧರ್ಮದ ಪುನರುತ್ಥಾನಕ್ಕೆ ಖರ್ಚಾಯ್ತಾ? ಯಾವುದಕ್ಕೆ ಹಣ ಖರ್ಚಾಯಿತು? ಖರ್ಚು ಮಾಡಿದವ್ರು ಯಾರು ಖರ್ಚು ಮಾಡ್ತಿದ್ದಾರೆ? ಯಾವುದು ಎಲ್ಲೆಲ್ಲಿಗೆ ಹೋಯ್ತು ದುಡ್ಡು? ಕೇಳಬೇಕಲ್ವಾ? ಅದು ಹೇಳಬೇಕಲ್ವಾ? ಅದು ಹೇಳಿದರೆ ನೀವು ಧರ್ಮ ವಿರೋಧಿಗಳು. ನಾವ್ಯಾರು ಧರ್ಮ ವಿರೋಧಿಗಳಲ್ಲಮ್ಮ. ನಾವು ಅಕೌಂಟೇಬಿಲಿಟಿ ವಾಂಟ್ ಟು ನೋ. ಒಂದು ಕಡೆ ನೀವು ಇಡೀ ಏನಿದೆ ಈ ಸ್ವಸಹಾಯ ಗುಂಪುಗಳು, ಅಲ್ಲಿ ಸಾಲದ ವ್ಯವಸ್ಥೆ ಏನಿದೆ, ಅದಕ್ಕೆ ಬರುವ ಹಣ ಯಾವುದು, ಎಲ್ಲಿ ಬಂತು, ಹೇಗೆ ಹೋಯಿತು, ಅದನ್ನು ಯಾಕೆ ಸಂಪೂರ್ಣವಾಗಿ ಈಗ ಪ್ರತಿಯೊಂದಕ್ಕೂ ನೀವು UPI ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ವ್ಯವಹಾರ ಮಾಡ್ಬೋದು. ಕ್ಯಾಶ್ ವ್ಯವಹಾರ ಯಾಕೆ ಅಲೋ ಮಾಡ್ತೀರಿ? ಕ್ಯಾಶ್ ವ್ಯವಹಾರನ ಕ್ಯಾಶ್ನಲ್ಲಿ ಯಾಕೆ ನಡಿಬೇಕದು? ಅದಕ್ಕೊಂದು ಅಕೌಂಟಬಿಲಿಟಿ ಬೇಕು ಅಂತಂದರೆ ನೀವು ಏನು ಸಾಲ ಕೊಡ್ತೀರೋ ಅದನ್ನ ಚೆಕ್ನೆಲ್ಲ ಇನ್ನೊಂದು ಕೊಡ್ಬೇಕಲ್ವಾ? ಕರೆಕ್ಟ್ ಸರ್. ಸೊ ಅದರಲ್ಲಿ ಇತ್ತೀಚೆಗೆ ಬದಲಾವಣೆ ಗೊತ್ತಿಲ್ಲ ನನಗೆ. ಸೊ ದಿಸ್ ಇಸ್ ದ ಥಿಂಗ್ ಅಂತ. ಇದಕ್ಕಾಗಿ ಅಲ್ಲಿ ಯಾರ್ಯಾರು ಸಾಲ ಪಡೆದಿದ್ದಾರೆ ಅವರಿಗೊಂಥರ ಭಯ ಅವರಿಗೆ ಹೇಳಕ್ಕೆ. ಯಾಕಂದರೆ ಇದು ಭಾಳ ಸ್ಪಷ್ಟ ಏನು ಗೊತ್ತಾ, ಇಲ್ಲಿ ಎಲ್ಲ ಚಟುವಟಿಕೆಗಳು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ದೇವರ ಹೆಸರಿನಲ್ಲಿ ನಡೆಸ್ತಾರೆ. ಜಾಗ ಪ್ರೈವೇಟು, ದೇವಸ್ಥಾನ ಪಬ್ಲಿಕ್ಕು, ವ್ಯವಹಾರ ಮಾಡೋ ದೇವರು. ಈ ವ್ಯವಹಾರ ಮಾಡೋ ದೇವರಾದಾಗ ನೀವು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ದೇವರೇನಿದಾರಲ್ಲ ಅವ್ರ ಫೋಟೋ ಹಿಂಗೆ ಇಟ್ಬಿಟ್ಟು ಸಾಲ ಕೊಡ್ಬೇಕಾರೆ ಅದ್ರ ಮೇಲೆ ಕೈ ಇಡಿಸಿ ಹೀಗೆ ಆಣೆ ಮಾಡಿಸ್ತಾರೆ. ಆವಾಗ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಮೇಲೆ ಆಣೆ ಮಾಡಿದ್ಮೇಲೆ ಅವ್ರಿಗೆ ಭಯ ಶುರುವಾಗ್ಬಿಡುತ್ತೆ. ಸಾಲ ಕೊಟ್ಟವ್ರು ದೇವರೇ ಅಂದ್ಕೊಂಡು ತಲೆ ಕೆಡಿಸ್ಕೊಂಡು ಬಡ್ಡಿನೋ ಚಕ್ರ ಬಡ್ಡಿನೋ ಕೇಳ್ದಟ್ಟು ದುಡ್ಡು ಕೊಡ್ಕೊಬಿಟ್ಟು ಯಾಕೆ ಅಕೌಂಟ್ ಇಲ್ಲ. ಸರ್, ಈಗ ಸ್ವಲ್ಪ ದಿನದ ಹಿಂದೆ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ, ಎಷ್ಟು ಜನ ಸೂಸೈಡ್ ಮಾಡ್ಕೊಂಡ್ರು. ಆಮೇಲೆ ಸಿದ್ದರಾಮಯ್ಯ ಅವರು ಒಂದು ಸ್ಟ್ರಿಕ್ಟ್ ಆಗಿ ಒಂದು ರೂಲ್ಸ್ ಮಾಡಿದ್ರು, ಅಲ್ಲಿ ಎಲ್ಲೂ ಕೂಡ ಧರ್ಮಸ್ಥಳ ಸಂಘದ ಹೆಸರು ಬರಲಿಲ್ಲ ಸರ್. ಯಾಕೆ? ಅದೊಂದು ಪ್ರಶ್ನೆ. ಇದು ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗೆ ಸೇರುವಂತದ್ದು. ಹೇಳಿದ್ದು ಅದೇ ಪವರ್ ಅಂತ. ಆದ್ರೆ ಇಲ್ಲಿ ಧರ್ಮಸ್ಥಳದಲ್ಲಿ ಸಾಲ ಕೊಡೋ ಮಂಜುನಾಥ ಸ್ವಾಮಿ ಅಲ್ವಾ, ದೇವ್ರನ್ನ ಯಾರು ಕೇಳಕ್ಕಾಗತ್ತಾ? ಅದೇನೆ ಮಂಜುನಾಥ ಬೇರೆ ಬೇರೆ ಕಂಪನಿಗಳ ಹೆಸರುಗಳು ಬಂತು, ಈ ಹೆಸರು ಯಾಕೆ ಬರಲಿಲ್ಲ? ಅಂದ್ರೆ ಇದನ್ನ ನನಗೆ ಇಲ್ಲಿ ಟ್ರಾನ್ಸ್ಪರೆನ್ಸಿಗೆ ನಾನು ಯಾರು ದೂರ್ತಾ ಇಲ್ಲ. ಐ ವಾಂಟ್ ಟು ನೋ, ನೇಷನ್ ವಾಂಟ್ಸ್ ಟು ನೋ. ಒಂದು ಟ್ರಾನ್ಸ್ಪರೆನ್ಸಿ ಬೇಕಲ್ವ ಹಣಕಾಸಿನ ವ್ಯವಹಾರಗಳು. ಬಹುತೇಕ ಎಲ್ಲ ಹಣ ಬಂದಿದ್ದು ದೇವರ ಹೆಸರಿನಲ್ಲಿ ಬಂದಿದೆ. ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ದೇವರು ಅನ್ನುವ ಹಿಂದೂ ದೇವರ ಹೆಸರಿನಲ್ಲಿ ಬಂದಿದೆ. ನೀವು ಹಿಂದೂ ಧರ್ಮದ ಪುನರುತ್ಥಾನ ಮಾಡುವವರು, ಹಿಂದೂ ಧರ್ಮ ಉಳಿಸ್ತೀವ್ರು, ಎಲ್ಲಿ ಹೋಗಿದ್ದೀರಿ ಕೇಳ್ರಪ್ಪ, ಲೆಕ್ಕ ಕೇಳ್ರಪ್ಪ. ಯಾರ್ಯಾರೋ ಬೇಕಾದವ್ರೆಲ್ಲ ಹೋಗಲ್ಲ, ಹುಂಡಿಲಿ ಹಣ ಹಾಕಿದಾರಲ್ವ, ಅವ್ರು ಲೆಕ್ಕ ಕೇಳಬಾರ್ದು ಆ ದುಡ್ಡು ಎಲ್ಲಿ ಹೋಯ್ತು ಅಂತ. ಹ್ಯಾಂಗೆ ಹೋಯ್ತು, ಯಾವುದಕ್ಕೆ ಖರ್ಚಾಯಿತು, ಎಲ್ಲಿಂದ ಬಂತು? ವೀರೇಂದ್ರ ಹೆಗ್ಗಡೆ ಅವರ ತಮ್ಮನ ಮಕ್ಕಳು ವಿದೇಶಕ್ಕೆ ಓದೋದಕ್ಕೆ ದೇವರ ಹುಂಡಿ ಹಣನ ಯಾವ ಖರ್ಚಾಯಿತು? ದೀಸ್ ಆರ್ ದ ಥಿಂಗ್. ಯಾವ್ದು ಖರ್ಚು ಮಾಡೋದು ತಪ್ಪು ಸರಿ ಬೇರೆ ಅಮ್ಮ, ಬಟ್ ಯಾವುದಕ್ಕೆ ಖರ್ಚಾಯಿತು ಅನ್ನೋದು ಇಂಪಾರ್ಟೆಂಟ್. ಅದನ್ನು ಹೇಳಬೇಕಾಗುತ್ತೆ ಅಷ್ಟೇ. ನೋಡೋಣ ಸರ್, ಈ ವಿಚಾರ ಎಲ್ಲಿಗೆ ಹೋಗಿ ಮುಟ್ಟುತ್ತೆ. ಒಂದಷ್ಟು ಬೆಳವಣಿಗೆಗಳಂತೂ ಆಗ್ತಾ ಇದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.